ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೊಂದು ರೆಸಿಪಿ ಕೊಡ್ತೀನಪ್ಪ. ಸಿಂಪಲಾಗಿ ರೆಡಿ ಮಾಡ್ತೀನಿ, ಓಕೆನಾ? ಬಾಣಲೆ ಇಟ್ಟಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಳ್ಳಿ, ಒಂಚೂರು ಸಾಸಿವೆ ಹಾಕ್ಕೊಳ್ಳಿ. ಇದಕ್ಕೆ ಜಾಸ್ತಿ ಏನಿಲ್ಲಪ್ಪ, ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊತೀನಿ, ಒಂಚೂರು ಕರಿಬೇವಿನ ಸೊಪ್ಪು. ಬೇಕಂದರೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿಪ್ಪ, ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ನಾನು ಕಡಲೆಬೇಳೆ ಹಾಕ್ಕೊಟ್ಟಿಲ್ಲ ನೋಡಿಪ್ಪ. ಸಣ್ಣಗೆ ಎತ್ಕೊಂಡಿದ್ದೀನಿ ಬೀನ್ಸು ಸಣ್ಣಗೆ ಎತ್ಕೊಂಡಿದ್ದೀನಿ, ಇನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ತೀನಿ ಲಂಚ್ಗೆ. ಲೈಟಾಗಿ ಒಂದು ಪಲ್ಯ, ಒಂದು ಫ್ರೈ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋತೀನಪ್ಪ. ಸಕ್ಕರೆ ನಿಮ್ಗೆ ಆಪ್ಷನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ, ಒಂದು ಅರ್ಧ ಸ್ಪೂನ್. ಸ್ವಲ್ಪ ಬೀನ್ಸ್ ಕಲರ್ ಹಾಗೆ ಇರುತ್ತೆ ಅಂತ ಅಷ್ಟೇ. ಈಗ ಸ್ವಲ್ಪ ಕ್ಲೋಸ್ ಮಾಡಿಪ್ಪ, ಸಣ್ಣ ಉರಿ ಮಾಡಿ ಕ್ಲೋಸ್ ಮಾಡಿ ನೋಡಿಪ್ಪ. ಹಬೆಗೆ ಬೆಂದೋಗ್ಬಿಡುತ್ತೆ, ಸ್ವಲ್ಪನೇ ಹಬೆ ಇದ್ದರೆ ಸಾಕಿದ್ದು. ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಪಲ್ಯ ಚೆನ್ನಾಗಿರುತ್ತೆ. ಈಗ ಸಕ್ಕರೆ ಮಾತ್ರ ಹಾಕಿ ಒಗ್ಗರಣೆ ಹಾಕಿದ್ದೀನಪ್ಪ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ನೀರು ಚಿಮುಕಿಸಿಪ್ಪ. ನಿಮಗೆ ಪಲ್ಯ ಹದವಾಗಿ ಬೇಯಬೇಕಂದ್ರೆ ಸ್ವಲ್ಪ ನೀರು ಚಿಮುಕಿಸಿ, ಜಾಸ್ತಿ ಬೇಡ. ಈಗ ಉಪ್ಪು ಹಾಕಿ ಸ್ವಲ್ಪ ಆಡಿಸಿ ತಿರುಗಿ ಕ್ಲೋಸ್ ಮಾಡಿ ನೋಡಿಪ್ಪ. ಎಷ್ಟು ಆರಾಮಾಗಿ ಒಂಚೂರು ನೀರು ಚಿಮುಕಿಸಿಪ್ಪ. ಜಾಸ್ತಿ ಬೆಂದ್ರೂ ಪಲ್ಯಗಳು ಚೆನ್ನಾಗಿರಲ್ಲ. ಈಗ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಆಡಿಸಿ. ಬೀನ್ಸ್ ಎಲ್ಲ ಚೀಪಾಗಿರುವಾಗಪ್ಪ ಬರೀ ಬೀನ್ಸ್ ಪಲ್ಯ ಚೆನ್ನಾಗಿರುತ್ತೆ. ಒಂದು ಮೊಸರನ್ನ ಮಾಡ್ಕೊಂಬಿಟ್ರೆ ಇದಕ್ಕೆ ಲಂಚ್ಗೆ ಫೈನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಿ ಚೆನ್ನಾಗಿರುತ್ತೆ. ಒಂಚೂರು ನಿಂಬೆಹಣ್ಣು. ಫಸ್ಟು ಸಕ್ಕರೆ ಹಾಕಿ ಒಂದೆರಡು ನಿಮಿಷ ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಒಂಚೂರು ಉಪ್ಪು ಹಾಕಿ ಮತ್ತೆ ಕ್ಲೋಸ್ ಮಾಡಿದ್ದೀನಪ್ಪ, ಓಕೆನಾ? ಒಂಚೂರು ಲೆಮನ್ ಹಾಕಿ ಸ್ವಲ್ಪ ಆಡಿಸಿ. ಇದಕ್ಕೆ ಹಳದಿ ಎಲ್ಲ ಬೇಡಪ್ಪ, ಅರಿಶಿನ ಎಲ್ಲ ಬೇಡ, ನ್ಯಾಚುರಲ್ ಕಲರ್ ಇರುತ್ತೆ ಪಲ್ಯ. ನೋಡಿ ಚೆನ್ನಾಗಿರುತ್ತೆ ಪಲ್ಯ. ಆಯಿತು. ಓಕೆನಾ? ಈಗ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿಪ್ಪ ಬಾಣಲೆಗೆ. ಇದಕ್ಕೆ ಒಂದೆರಡು ಗೋಡಂಬಿ ಫ್ರೈ ಮಾಡ್ಕೊತೀನಪ್ಪ. ಇದು ಮೊಸರನ್ನಕ್ಕೆ ಒಂಚೂರು ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿಪ್ಪ. ಗೋಡಂಬಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡಿ. ಗೋಡಂಬಿ ಫಸ್ಟ್ ರೋಸ್ಟ್ ಮಾಡ್ಕೊಂಬಿಟ್ರೆ ಅದ್ರಲ್ಲಿ ಸ್ವಲ್ಪ ಸರಿಗೆ ಆಗಲ್ಲ ಅಂತ ಅಷ್ಟೆ. ಈಗ ಅದಕ್ಕೆ ಒಂದೆರಡು ಸಾಸಿವೆ ಹಾಕ್ಕೊತೀನಿ. ಅದಕ್ಕೆ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಪ್ಪ, ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು, ಚೂರು ಬೆಳ್ಳುಳ್ಳಿ, ಎರಡು ಎಸಲಪ್ಪ ಬೆಳ್ಳುಳ್ಳಿ. ಇದು ಸಿಂಪಲಾಗಿ ಒಂದು ಮೊಸರನ್ನ ಒಂದು ಪಲ್ಯ, ಒಂದು ಇದು ಇಟ್ಬಿಟ್ರೆ ಲಂಚಿಗೆ ಫಸ್ಟ್ ಕ್ಲಾಸಾಗಿರುತ್ತೆಪ್ಪ. ಅದು ಸಿಂಪಲಾಗಿ 2 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು ನೀವು ಟೇಸ್ಟಿಯಾಗಿ. ಅದನ್ನು ಲಂಚ್ಗೆ ಏನಪ್ಪ ಮಾಡೋದು ಅಂತ ಇರುವಾಗ ಸಿಂಪಲಾಗಿ ಈ ಥರ ಮಾಡ್ಕೊಬೋದು. ಈಗ ಒಂಚೂರು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಸಣ್ಣಗೆ ತುರಿದಿಟ್ಕೊಳ್ಳಿ ಶುಂಠಿ. ಈಗ ಗೋಡಂಬಿನೂ ಹಾಕ್ತೀನಪ್ಪ. ರೋಸ್ಟ್ ಮಾಡಿ ಇಟ್ಟಿದ್ದೀನಲ್ಲ, ಆ ಗೋಡಂಬಿನೂ ಹಾಕಿದ್ದೀನಿ. ಸಾಕು, ಸ್ಟವ್ ಆಫ್ ಮಾಡಿ. ನೋಡಿಪ್ಪ, ಬಿಸಿ ಬಾಣಲಿನಲ್ಲಿ
ಸ್ವಲ್ಪ ರೋಸ್ಟ್ ಆಗಲಿ, ಗೋಡಂಬಿ ಎಲ್ಲ ರೋಸ್ಟ್ ಆಗುತ್ತೆ. ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿತ್ತು, ಶುಂಠಿ, ಒಂದೆರಡು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ. ಇದು ಮೊಸರನ್ನಕ್ಕೆ ಒಗ್ಗರಣೆ ಆಯಿತು. ಸ್ವಲ್ಪ ಅನ್ನ ಹಾಕಿ ತಕ್ಕೊಳ್ಳಿಪ್ಪ, ಇದನ್ನು ಬಿಸಿ ಇರಬಾರ್ದಲ್ಲ, ಆಗ ತೆಗ್ದಿದ್ದೀನಿ ನಾನು. ಅದಕ್ಕೆ ಒಗ್ಗರಣೆ ಮಾಡಿದಿರಲ್ಲ ಅದು ಹಾಕ್ಕೊಳ್ಳಿ. ಇದಕ್ಕೆ ಬೇಕಂದರೆ ನೀವು ಒಂಚೂರು ಹಿಂಗು ಸೇರಿಸ್ಕೊಳ್ಳಿಪ್ಪ, ಮೊಸರನ್ನಕ್ಕೆ ಬೇಕಂದರೆ ಹಿಂಗೆ ಸೇರಿಸ್ಕೊಳ್ಳಿ. ನಾನೇನು ಹಿಂಗೆ ಹಾಕಿಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು ಏನು ಬೇಕಾದ್ರೂ ಹಾಕ್ಕೊಳ್ಳಿಪ್ಪ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಇದಕ್ಕೆ ನೋಡಿಪ್ಪ ಇದು ಹಾಕ್ತೀನಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಸೀಸನ್ ಇಲ್ಲಿಲ್ಲ, ಸ್ವಲ್ಪ ಗ್ರೀನಾಗೇ ಇದೆ. ದಾಳಿಂಬೆ ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ಮಿಕ್ಸ್ ಮಾಡಿ. ಈಗ ಮೊಸರು ಹಾಕ್ಕೊಳ್ಳಿಪ್ಪ, ಗಟ್ಟಿ ಮೊಸರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಸೇರಿಸಿ. ನೀವೆಲ್ಲಾದರೂ ಆಚೆ ಹೋಗ್ಬೇಕೇ ಹಾಲು ಹಾಕ್ತಾಯಿದ್ದೀನಪ್ಪ. ನೀವೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ರೆ ಅನ್ನ ಗಟ್ಟಿಯಾಗಲ್ಲಪ್ಪ, ಹಾಗೇ ಇರುತ್ತೆ. ಆಚೆ ಏನಾದರೂ ಮೊಸರನ್ನ ತೊಗೊಂಡೋಗ್ಬೇಕಂದ್ರೆ ಅನ್ನ ಗಟ್ಟಿಯಾಗಲ್ಲ, ಹಾಗೇ ಇರುತ್ತೆ. ಮೊಸರನ್ನ ಆಯಿತು ನೋಡಿ, ಒಂದು ಒಗ್ಗರಣೆ ಕೊಟ್ಟರೆ ಮೊಸರನ್ನ ಆಗೋಯ್ತು. ಎಷ್ಟು ಚೆನ್ನಾಗಿರುತ್ತೆ ಮೊಸರನ್ನ, ಏನು ಬೇಡ ಅನ್ನಾಗೆ ಇಲ್ಲಪ್ಪ ಅಲ್ವಾ. ಮೊಸರನ್ನ ರೆಡಿ. ಓಕೆ, ಮೊಸರನ್ನ ಆಯಿತು. ಓಕೆನಾ, ಈಗ ಕಾರನ್ನಿದೆ, ಇದನ್ನೊಂಚೂರು ಫ್ರೈ ಮಾಡ. ಬೇಬಿ ಕಾರನ್ ಇತ್ತಲ್ಲ, ಸ್ವಲ್ಪ ಇದನ್ನು ಕ್ರಾಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಪ್ಪ. ಇದಕ್ಕೆ ನೋಡಿ ಒಂಚೂರು ಶುಂಠಿ, ಒಂದೆರಡು ಬೆಳ್ಳುಳ್ಳಿ, ಒಂಚೂರು ಹಸಿಮೆಣಸಿನ್ಕಾಯಿ, ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿಪ್ಪ. ಇದಕ್ಕೆ 1-2 ಸ್ಪೂನ್ ಮೈದಾ ಹಾಕ್ಕೊತೀನಿ, ಮತ್ತು ಕಾರನ್ ಪೌಡರು 1 ಸ್ಪೂನಷ್ಟು ಕಡಲೆ ಹಿಟ್ಟು, ಬೇಸನ್ ನೋಡಿ. ಒಂದು ಸ್ವಲ್ಪ ಮೈದಾ ಹಾಕ್ಕೊಳ್ಳಿ, ಸಾಕಾಗಲ್ಲ. ಎಲ್ಲ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ 3 ಸ್ಪೂನು ನೀವು ಹೇಗೆ ಮಾಡ್ತೀರೋ ಹಾಗೆ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಖಾರ ಪುಡಿಪ್ಪ, ಸ್ವಲ್ಪ ಉಪ್ಪು, ಇದಕ್ಕೆ ಅದೇ ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿಪ್ಪ. ಅದಕ್ಕೆ ಖಾರ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿಪ್ಪ ಇದನ್ನು. ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಸ್ವಲ್ಪ ಅದು ಎಷ್ಟು ಬೇಕಷ್ಟು, ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಥರ, ಏಕೆಂದರೆ ಅದು ಖಾರ ನೆದ್ದಾಕಬೇಕಲ್ಲ, ಅದಕ್ಕೆ ಇಷ್ಟು ಸಾಕು. ನೋಡಿಪ್ಪ, ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ನೀವು ಹಾಕ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ, ನಾನೇ ಹಾಕಿದ್ದೀನಿ. ಒಂಚೂರು ಪೆಪ್ಪರ್ ಹಾಕಿಪ್ಪ, ಪೆಪ್ಪರ್ದು ಒಂಥರ ಘಮ, ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪನೇ. ಓಕೆನಾ. ಈಗ ಈ ಕಾರನ್ ಇದೆಯಲ್ಲಪ್ಪ ನೋಡಿ, ಬೇಬಿ ಕಾರನ್ನು ಅದಕ್ಕೆ ಹಾಕ್ತೀನಿ. ಇದು ಏನು ಗೊತ್ತಾ, ತುಂಬ ಗಟ್ಟಿಗದ್ದು ಹಾಕ್ಬಾರ್ದು, ಬಜ್ಜಿಗಳ ಥರ. ಸ್ವಲ್ಪ ಲೈಟಾಗಿದ್ದರೆ ಸಾಕಪ್ಪ, ಈ ಥರ ನೋಡಿ, ಈ ಥರ. ನೋಡಿ ಹಾಕ್ತೀನಿ.
ಥರ ಬ್ರೌನ್ ಕಲರ್ ರೋಸ್ಟ್ ಆಗಲಿಪ್ಪ. ತುಂಬ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಚೂರು ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟು ಸಾಕು ನೋಡಿ ಹೇಗಿದೆ, ಇಷ್ಟು ಸಾಕು. ನೋಡಿಪ್ಪ, ನಾನು ಒಂದೇ ಸಲ ಹಾಕಿದ್ದೀನಿ, ಬೇಯ್ತಾ ಇದೆ. ಇದೇನು ಗೊತ್ತಪ್ಪ, ಸ್ವಲ್ಪ ಹಿಟ್ಟು ಮಿಕ್ಕಿದೆ ನೋಡಿ. ಇದು ಸ್ವಲ್ಪ ಹಿಟ್ಟು ಮಿಕ್ಕರೆ ಇದರಲ್ಲಿ ಏನಾದರೂ ಈರುಳ್ಳಿನೋ ಕ್ಯಾಪ್ಸಿಕಮ್ಮೋ ಹಾಕಿಬಿಟ್ಟು ಹಾಕ್ಬಿಡಿ, ಜಾಸ್ತಿ ಆಗಿ ಹಂಗಂತ ಹಿಟ್ಟು ಮಿಕ್ಕೋಯ್ತಲ್ಲ ಅಂದ್ಕೋಬೇಡಿ. ಹಾಕ್ಬಿಟ್ಟು ಹಾಕ್ಬಿಟ್ರೆ ಆಯಿತು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ, ರೌಂಡ್ ಕಟ್ ಮಾಡಿ ಹಾಕಿ, ಅದೊಂಥರ ಡಿಸೈನಾಗಿ ಚೆನ್ನಾಗಿರುತ್ತೆ. ರೌಂಡ್ ಈರುಳ್ಳಿ ಕಟ್ ಮಾಡಿ ಹಾಕಿಬಿಟ್ರೆ ಝೀರೋ ಥರ ಚೆನ್ನಾಗಿರುತ್ತೆ. ಒಂದೇ ಪ್ಲೇಟ್ ಇದು ಕಾರನ್ನು ಆಗೋಯ್ತಪ್ಪ. ಇದು ಬೇಬಿ ಕಾರನ್ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿಪ್ಪ. ಬರೀ ಉಪ್ಪಾಕಿ ಒಂಚೂರು ಗೋಧಿ ಹಿಟ್ಟು ಮಾತ್ರ ಕಲಸಿಟ್ಟಿದ್ದೀನಿ, ಬೇರೆ ಏನಿಲ್ಲ. ಉಪ್ಪು ಹಾಕಿದ್ದೀನಿ, ಗೋಧಿ ಹಿಟ್ಟು ಕಲಸಿದ್ದೀನಿ, ಚಪಾತಿ ಹಿಟ್ಟು ಥರಪ್ಪ ಕಲಸಿಟ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದೆರಡು ಪುಲ್ಕ ಹಾಕ್ತೀನಪ್ಪ. ದೊಡ್ಡದೇ ಹಾಕ್ತಾಯಿದ್ದೀನಿ. ಪುಲ್ಕ ಅಂದರೆ ಚಿಕ್ಕದಿರುತ್ತೆ, ನಾನು ದೊಡ್ಡದೇ ಹಾಕ್ತಾಯಿದ್ದೀನಿ ನೋಡಿ. ಮೀಡಿಯಮ್ ಆಗಿ, ತುಂಬ ದಪ್ಪನೂ ಬೇಡಪ್ಪ, ತುಂಬ ತೆಳುನೂ ಬೇಡ, ಇಷ್ಟಿರಲಿ ದಪ್ಪ ನೋಡಿ. ಇಷ್ಟೇ, ಎಷ್ಟು ಚಪಾತಿ ಹರಿತೀರ ಅಷ್ಟೇ ಸಾಕು ನೋಡಿ. ಸ್ವಲ್ಪ ಕಲರ್ ಬಂದರೆ ತಿರುವಾಕ್ಬಿಡ್ಬೇಕು, ಆಮೇಲೆ ತಿರುಗಿಸ್ಬಿಟ್ಟು ತಿರುವಾಕ್ಬಿಡ್ಬೇಕು. ಓಕೆನಾ? ನೋಡಿ ಈ ಥರ ಬರುತ್ತೆ ಕಲರ್. ನೋಡಿ ಈಗ ಉಳುತ್ತೆ ಅಷ್ಟೇ. ಲೈಟಾಗಿ ಕಲರ್ ಬಂದ ತಕ್ಷಣ ತಿರುವಾಕೋದು, ಮತ್ತು ಈ ಥರ ಪ್ರೆಸ್ ಮಾಡಿ. ಒಂದು ಒಣ ಬಟ್ಟೆ ತೊಗೊಳ್ಳಿ, ಪ್ರೆಸ್ ಮಾಡಿ. ಪುಲ್ಕ ಆದರೆ ಏನು ಗೊತ್ತಪ್ಪ, ಚಪಾತಿಗಿಂತ ಚೆನ್ನಾಗಿ ತಿಂತಾರೆ. ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಕೊಟ್ಟರೆ ಸಾಕು. ಓಕೆನಾ? ಈ ಥರ ಪುಲ್ಕ ಮಾಡ್ಕೊಂಬಿಟ್ರೆಪ್ಪ, ಚೂರು ಆಯಿಲ್ ಇಲ್ಲ ಏನಿಲ್ಲ, ಪಲ್ಯಗೆ ಮತ್ತು ಮೊಸರನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಪುಲ್ಕ ಇರಲೇಬೇಕಪ್ಪ. ಚೆನ್ನಾಗಿದೆಯಾ ಆ ಪುಲ್ಕ? ಪುಲ್ಕ ಅಂತೂ ಮೆತ್ತಗೆ ಇದೆಪ್ಪ. ಬೇಕಂದರೆ ನೀವು ಗೀ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಸೌರ್ ಬಿಡಿ, ಚೆನ್ನಾಗಿರುತ್ತೆ ನೋಡಿಪ್ಪ. ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ನೀವು, ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇನ್ನೂ ತುಂಬ ಈಸಿಯಾಗಿ ಬೇಗ ಮಾಡಿಬಿಡ್ಬೋದಪ್ಪ ನೀವು. ಪುಲ್ಕ, ಮೊಸರನ್ನ, ಓಕೆನಾ? ಸ್ವಲ್ಪ ಬಜ್ಜಿ. Okay, see you.